ನೀವು ಇಂಟರ್ನೆಟ್ ಅಲ್ಲಿ ತುಂಬಾ ಡಿಸ್ಟರ್ಬಿಂಗ್ ಆಗಿರೋ ಮತ್ತೆ ಸ್ಕೇರಿ ವಿಡಿಯೋಸ್ನ ನೋಡಿರ್ತೀರಾ. ಬಟ್ ಈ ವಿಡಿಯೋಸ್ನ ನೋಡಿದ್ರೆ ನೀವು ನಿಜವಾಗ್ಲೂ ನಿಮ್ಮ ತಲೆ ತಿರುಗೋದಂತೂ ಗ್ಯಾರಂಟಿ ಗೈಸ್. ಅಂಡ್ ಆರ್ಟ್ ವೀಕ್ ಇರೋರು ಈ ವಿಡಿಯೋನ ನೋಡಕ್ ಹೋಗ್ಬೇಡಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಇದ್ರ ಬಗ್ಗೆ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಒಂದು ವಿಡಿಯೋನ ನೋಡ್ಕೊಂಡ್ ಬನ್ನಿ ಗೈಸ್. This is the perils of drug use. And I was like, oh yeah, you want to see something real fucked up? Yeah, scary shit. Y'all ready? Yeah, man. Here it comes. They're all growing. Good God, man. Look at that one. I can slit a newborn's throat. ಇದರ ಹೆಸರು ಬ್ಲ್ಯಾಕ್ ಮೆಟಲ್ ವೈನ್ಸ್ ಅಂತ. ಇದನ್ನ ಲೂಸಿಫರ್ ವ್ಯಾಲೆಂಟೈನ್ ಅನ್ನೋನು ಡೈರೆಕ್ಟ್ ಮಾಡಿರ್ತಾನೆ. ಇವನು ಡೈರೆಕ್ಟ್ ಮಾಡಿರೋ ಬೇರೆ ಮೂವೀಸ್ ಅಂಡ್ ಡಾಕ್ಯುಮೆಂಟ್ರೀಸ್ ಕೂಡ ಅಷ್ಟೇ ಡಿಸ್ಟರ್ಬಿಂಗ್ ಆಗಿದಾವೆ. ಅದರಲ್ಲಿ ಇದು ಒಂದು. ಈ ಡಾಕ್ಯುಮೆಂಟ್ರಿ ಸ್ಟಾರ್ಟಿಂಗ್ ಅಲ್ಲಿ ಬ್ರ್ಯಾಡ್ ಅನ್ನೋನ್ನ ತೋರಿಸ್ತಾನೆ. ಅವ್ನು ಸ್ಟಾರ್ಟಿಂಗ್ ವರ್ಡ್ಸ್ ಏನಾಗಿರುತ್ತೋ ಕೇಳ್ರಿ. I use heroin. I inject it into my body. I snort it in my body because I'm addicted to it. I am a walking fucking abomination. ಅಂಡ್ ಈ ಡಾಕ್ಯುಮೆಂಟ್ರಿ ಒಳಗಿರೋರಿಗೆ ಬ್ಲ್ಯಾಕ್ ಮೆಟಲ್ ಮ್ಯೂಸಿಕ್ ನ ಕೇಳೋದು ಅಂಡ್ ಡ್ರಗ್ಸ್ ತಗೊಳ್ಳೋದು ಬರೀ ಇದೇ ಅವ್ರ ಕೆಲಸ ಆಗಿರುತ್ತೆ. ಅಂಡ್ ಈ ಡಾಕ್ಯುಮೆಂಟ್ರಿ ಒಳಗೆ ಚೈಲ್ಡ್ ಅಬ್ಯೂಸ್, ಅಬಾರ್ಷನ್, ಮರ್ಡರ್ ಎಕ್ಸೆಟ್ರಾ ಎಲ್ಲ ಇದಾವೆ. ಅಂಡ್ ನಾನು ಇದನ್ನ ರೆಕಮೆಂಡ್ ಆಗ್ಲಿ ಪ್ರಮೋಟ್ ಆಗ್ಲಿ ಮಾಡ್ತಿಲ್ಲ. ಇದು ಬರೀ ಎಜುಕೇಶನ್ ಅಂಡ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಮಾತ್ರ. ಅಂಡ್ ಈ ಡಾಕ್ಯುಮೆಂಟ್ರಿ ಲಾಸ್ಟ್ ಅಲ್ಲಿ ಆ ಡಾಕ್ಯುಮೆಂಟ್ರಿ ಒಳಗಿರೋರು ಹೇಳ್ತಿರ್ತಾರೆ ಅವ್ರ ಲೈಫ್ ಅಲ್ಲಿ ಏನೇನಾಗಿತ್ತು ಅಂತ. ಅವರವು ವಿಚಿತ್ರ ಸ್ಟೋರಿ ಇರ್ತವೆ ಗೈಸ್. ಲೈಕ್ ಇವನ್ನ ನೋಡ್ರಿ, ಇವನ್ ಹೇಳ್ತಾನೆ ಅವ್ರ ಅಮ್ಮ ಅವನ್ನ ತುಂಬಾ ಏಟ್ ಮಾಡ್ತಿರ್ತಾಳೆ. ಯಾಕಂದ್ರೆ ಅವನು ಸತ್ತೋಗಿದ್ದ ಅವ್ರ ಗಂಡನ ನೆನಪಿಸಿರ್ತಾನೆ. ಅಂಡ್ ಇನ್ನೊಬ್ಬ ಹೇಳ್ತಾನೆ ಅವ್ರಪ್ಪ ಅವ್ರ ಫ್ಯಾಮಿಲಿನ ಹೆಂಗ್ ಅಬ್ಯೂಸ್ ಮಾಡ್ತಿದ್ದ ಅಂತ. ನೆಕ್ಸ್ಟ್ ಬ್ರ್ಯಾಡ್ ಹೇಳ್ತಾನೆ ಅವನೊಬ್ಳು ಹುಡುಗಿನ ಇಷ್ಟಪಟ್ಟಿರ್ತಾನೆ, ಅವಳನ್ನ ಮದುವೆ ಆಗ್ಬೇಕಂತಾನು ಕೂಡ ಅನ್ಕೊಂಡಿರ್ತಾನೆ. ಬಟ್ ಅವಳು ಸೂಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ಅವಳು ಯಾವ ರೀಸನ್ ಸೂಸೈಡ್ ಮಾಡ್ಕೊಂಡ್ಳು ಅಂತ ಅವನಿಗೆ ಇದುವರೆಗೂ ಗೊತ್ತಾಗಿರಲ್ಲ ಬ್ರ್ಯಾಡ್ಗೆ. ಅಂಡ್ ಲಾಸ್ಟ್ ಅಲ್ಲಿ ಈ ಹುಡುಗಿ ಸ್ಟೋರಿನ ನೀವೇ ಕೇಳಿ. I was born at Virginia Beach General Hospital. Like, I was molested when I was a little girl. So I've never met my biological father. I don't even know what he looks like. And then she met this guy and married him. And he was great to her, really in love with her, but he hated me. He hated you? He hated me. So I got pregnant when I was 15. And then I got pregnant again when I was 17. Well, I met him when I was about 11. I lost my virginity when I was 12. ಇದು ಒಂದು ವರ್ಸ್ಟ್ ವಿಡಿಯೋ ಅಂದ ಇಂಟರ್ನೆಟ್ ಗೈಸ್. ಈ ವಿಡಿಯೋದಲ್ಲಿ ಒಬ್ಬ ಒಂದು ಬೆಕ್ಕಿನ ಮರಿನ ಮಿಕ್ಸಿ ಒಳಗೆ ಹಾಕಿ ತಿರುಗಿಸ್ತಿರ್ತಾನೆ. ಆ ಬೆಕ್ಕಿನ ಮರಿ ಇನ್ನೂ ಸತ್ತಿರಲ್ಲ, ಅದನ್ನ ಎತ್ಕೊಂಡು ಹೋಗಿ ಮೈಕ್ರೋವೇವ್ ಒಳಗೆ ಇಡ್ತಾನೆ. ಅವಾಗ ಆ ಬೆಕ್ಕಿನ ಮರಿ ಸತ್ತೋಗುತ್ತೆ. ಈ ವಿಡಿಯೋ ಚೈನಾದು. ಆ ಮಿಕ್ಸಿ ಮೇಲೆ ನೋಡ್ರಿ ಚೈನೀಸ್ ಭಾಷೆಲ್ ಏನೋ ಬರ್ದಿರುತ್ತೆ. ಅಂಡ್ ಇದನ್ನ ನೋಡಿ ಸುಮಾರು ಜನ ಟ್ವೀಟ್ ಮಾಡಿದ್ರು, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪೋಸ್ಟ್ ಹಾಕಿದ್ರು, ಇವನ್ನ ಗಲ್ಲಿಗೇರಿಸಬೇಕು, ಇವನ್ನ ಸುಟ್ಟಾಕ್ಬೇಕು ಅಂತೆಲ್ಲ. ಬಟ್ ಅವ್ನು ಯಾರು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಅಂಡ್ ಒಬ್ಬ ಹ್ಯಾಕರ್ ಇವನ್ ಅಡ್ರೆಸ್ ನ ಲೀಕ್ ಕೂಡ ಮಾಡಿದ್ದ. ಬಟ್ ಆ ಅಡ್ರೆಸ್ ಅವನ್ನೇ ಅಂತ ಕನ್ಫರ್ಮ್ ಆಗಿರ್ಲಿಲ್ಲ. ಅಂಡ್ ಚೀನಾದಲ್ಲಿ ನಾಯಿ ಬೆಕ್ಕುಗಳನ್ನ ತಿಂತಿದ್ರಿಂದ ಈ ಕೇಸ್ ಬಗ್ಗೆ ಪೊಲೀಸವರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ. ನಿಮ್ಗೆ ಚಿಂಪಾಂಜೀಸ್ ಅಂದ್ರೆ ಭಯನಾ? ಈ ಸ್ಟೋರಿ ಕೇಳಿದ್ರೆ ನಿಮ್ಗೆ ನಿಜವಾಗ್ಲೂ ಚಿಂಪಾಂಜೀಸ್ ಕಂಡ್ರೆ ಭಯ ಆಗುತ್ತೆ ಗೈಸ್. ಇದರ ಹೆಸರು ಟ್ರಾವಿಸ್ ಅಂತ. ಇದನ್ನ ಚಾರ್ಲಿ ಅನ್ನೋಳು ಸಾಕ್ತಿರ್ತಾಳೆ. ಒಂದಿನ ಟ್ರಾವಿಸ್ ಚಾರ್ಲಿನ ಯಾವ ತರ ಕಡ್ದಿತ್ತು ಅಂದ್ರೆ ಅವಳ ಬೆರಳುಗಳನ್ನ ಅರ್ಧ ಕಡ್ದಾಕಿ ಅವಳ ಕಣ್ಣ ಕಿತ್ತಾಕಿತ್ತು. ಅಂಡ್ ಈ ಟ್ರಾವಿಸ್ ಚಾರ್ಲಿ ಮೇಲೆ ಅಟ್ಯಾಕ್ ಮಾಡಿದಾಗ ಚಾರ್ಲಿ ಜೊತೆಗೆ ಅವಳ ಫ್ರೆಂಡ್ ಒಬ್ಳು ಇರ್ತಾಳೆ. ಅವಳು ಪೊಲೀಸ್ ಅವ್ರನ್ನ ಕರೆಸ್ತಾಳೆ. ಅವಳ ಪೊಲೀಸ್ ಅವ್ರ ಜೊತೆಗೆ ಮಾತಾಡಿರೋ ರೆಕಾರ್ಡ್ ನೋಡ್ರಿ ಇದು. ಅಂಡ್ ಪೊಲೀಸ್ ಅವರು ಅಲ್ಲಿಗೆ ಬಂದು ಟ್ರಾವಿಸ್ ನ ಸಾಯಿಸಿ ಚಾರ್ಲಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಚಾರ್ಲಿ ಹಾಸ್ಪಿಟಲ್ ಇಂದ ರಿಕವರ್ ಆಗಿ ಬಂದಾಗ ಅವಳ ಫೇಸ್ ನೋಡ್ರಿ ಯಾವ ತರ ಆಗಿತ್ತು. ಸಿಂಪ್ಸನ್ ಶೋ. ಈ ಶೋ ಬಗ್ಗೆ ನೀವೆಲ್ಲ ಕೇಳಿರ್ತೀರ ಅನ್ಕೊಂಡಿದೀನಿ. ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿರ್ತೀರಾ. At times, The Simpsons predicted the future. The Simpsons predicted. Simpsons predicting the future. ಈ ಶೋ ಏನಕ್ಕೆ ಡಿಸ್ಟರ್ಬಿಂಗ್ ಅಂದ್ರೆ ಈ ಶೋ ಅಲ್ಲಿ ಮುಂದೆ ಆಗೋ ಘಟನೆಗಳನ್ನ ಆ ಶೋ ಅಲ್ಲಿ ಮೊದಲೇ ಪ್ರಿಡಿಕ್ಟ್ ಮಾಡಿರ್ತಾರೆ ಗೈಸ್. ಲೈಕ್ ಯಾವ ತರ ಅಂದ್ರೆ ಇವಾಗ ಆಗ್ತಿರೋ ಈ ವರ್ಲ್ಡ್ ವಾರ್ 3ನ ಈ ಶೋ ಅಲ್ಲಿ ಸುಮಾರು ವರ್ಷಗಳ ಹಿಂದೆನೆ ಪ್ರಿಡಿಕ್ಟ್ ಮಾಡಿದ್ರು ಹಿಂಗಾಗುತ್ತೆ ಅಂತ. Wake up, everybody! It's World War III! The bombs are dropping! ಅಂಡ್ ಇದೊಂದೇ ಅಲ್ಲ, ಇನ್ನ ಸುಮಾರು ಪ್ರಿಡಿಕ್ಷನ್ಸ್ ಕೂಡ ರೈಟ್ ಆಗಿದಾವೆ ಈ ಶೋ. ನಾವು ಲೈಕ್ ನೋಡ್ಬೋದು ನೀವು. ಇದು ಒಂದು ಗೂಗಲ್ ಅಲ್ಲಿರೋ ವೆಬ್ಸೈಟ್ ಗೈಸ್. ಈ ವೆಬ್ಸೈಟ್ ಯಾವ ತರ ಅಂದ್ರೆ ನೀವೇನಾದ್ರೂ ಈ ವೆಬ್ಸೈಟ್ ಓಪನ್ ಮಾಡ್ಕೊಂಡ್ರೆ ಬಿಗಿನ್ ಯುವರ್ ಜರ್ನಿ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ವಿಡಿಯೋ ಬರುತ್ತೆ. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಕಂಪ್ಲೀಟ್ ಆಗೋವರೆಗೂ ನೆಕ್ಸ್ಟ್ ವಿಡಿಯೋ ಪ್ಲೇ ಆಗಲ್ಲ. ಅಂದ್ರೆ ಒಂಥರ ಲೂಪ್ ಇದ್ದಂಗೆ ವಿಡಿಯೋಗಳು ಪ್ಲೇ ಆಗ್ತಾನೆ ಇರ್ತವೆ. ಒಂದಕ್ಕಿಂತ ಒಂದು ವಿಡಿಯೋ ವರ್ಸ್ಟ್ ಆಗಿರ್ತವೆ, ವರ್ಸ್ಟ್ ಅಂಡ್ ಡಿಸ್ಟರ್ಬಿಂಗ್ ಆಗಿರ್ತವೆ. ನೀವು ವಿಡಿಯೋಸ್ನ ನೋಡಕ್ ಆಗೋದೇ ಇಲ್ಲ. ಅಂಡ್ ಇದು ಒಂದು ಚಾಲೆಂಜ್ ಅಂತಾನೆ ಹೇಳ್ಬೋದು. ಅಂಡ್ ಆರ್ಟ್ ವೀಕ್ ಇರೋರು ಇದನ್ನ ಟ್ರೈ ಮಾಡಕ್ ಹೋಗ್ಬೇಡಿ.
ಈ ಕಾಯಿಲೆ ಬಂದ್ರೆ 18 ತಿಂಗಳು ನರಕ ಅನುಭವಿಸಿ ಸಾಯ್ಬೇಕಾಗುತ್ತೆ ಗೈಸ್. ಈ ಕಾಯಿಲೆ ಬಂದವರಿಗೆ ರಾತ್ರಿ ನಿದ್ದೆ ಮಾಡೋಕ್ಕಾಗೋದಿಲ್ಲ ಅಂಡ್ ಅದು ಅವರಿಗೆ ದಿನೇ ದಿನೇ ಗೊತ್ತಾಗ್ತಾ ಹೋಗುತ್ತೆ. ಅಂಡ್ ಸ್ಲೀಪಿಂಗ್ ಪಿಲ್ಸ್ ಕೂಡ ವರ್ಕ್ ಆಗಲ್ಲ. ಇದರಲ್ಲಿ 4 ಸ್ಟೇಜ್ ಇದಾವೆ. ಸ್ಟೇಜ್ 1 ಅಲ್ಲಿ ನಾನು ಅವಾಗ್ಲೇ ಹೇಳ್ದಂಗೆ ಅದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಸ್ಲೋಲಿ ನಾವೇನಕ್ಕೆ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಅಂತ. ಅಂಡ್ ಈ ತರ ನಿಮ್ಗೆ 4 ತಿಂಗಳವರೆಗೂ ಆಗುತ್ತೆ. ಸ್ಟೇಜ್ 2 ಅಲ್ಲಿ ನಿಮ್ಗೆ ಪ್ಯಾನಿಕ್ ಅಟ್ಯಾಕ್ಸ್ ಆಗ್ತಿರ್ತವೆ ಅಂಡ್ ಹ್ಯಾಲುಸಿನೇಷನ್ ಕೂಡ ಆಗ್ತಿರುತ್ತೆ. ಈ ತರ 5 ತಿಂಗಳವರೆಗೂ ಆಗುತ್ತೆ. ಸ್ಟೇಜ್ 3 ಅಲ್ಲಿ ನಿಮ್ಗೆ ಆಗ್ಲೇ ಪೂರ್ತಿ ನಿದ್ದೆ ಮಾಡೋಕೆ ಆಗೋದಿಲ್ಲ ಅಂಡ್ 3 ತಿಂಗಳು ಇದೇ ತರ ಆಗುತ್ತೆ. ಲೈಕ್ 90 ರಾತ್ರಿಗಳು ನೀವು ಪೂರ್ತಿ ನಿದ್ದೆ ಮಾಡೋಕೆ ಆಗೋದಿಲ್ಲ. ಸ್ಟೇಜ್ 4 ಅಲ್ಲಿ ನೀವಾಗ್ಲೇ ಫುಲ್ ಮ್ಯೂಟ್ ಆಗಿರ್ತೀರಾ ಅಂಡ್ ಅನ್ರೆಸ್ಪಾನ್ಸಿಬಲ್ ಆಗ್ಬಿಡ್ತೀರಾ. ಈ ತರ 6 ತಿಂಗಳವರೆಗೂ ಆಗಿ ಆಮೇಲೆ ಡೆತ್ ಆಗುತ್ತೆ. ನೀವೇನಾದ್ರೂ ಗೂಗಲ್ ಅಲ್ಲಿ ಕರ್ಸಡ್ ಕಮರ್ಷಿಯಲ್ಸ್ ಅಂತ ಸರ್ಚ್ ಮಾಡಿದ್ರೆ ಕೆಲವೊಂದು ಆಡ್ಸ್ ಗಳು ಬರ್ತವೆ. ಅಲ್ಲಿ ಆಡ್ಸ್ ಗಳನ್ನ ಪ್ರಮೋಟ್ ಮಾಡಿರ್ತಾರೆ. ಯಾವ ತರ ಪ್ರಮೋಟ್ ಮಾಡಿರ್ತಾರೆ ಅಂದ್ರೆ ವಿಚಿತ್ರವಾಗಿ ಪ್ರಮೋಟ್ ಮಾಡಿರ್ತಾರೆ ಗೈಸ್ ಆಡ್ಸ್ ಗಳನ್ನ. ಲೈಕ್ ನೋಡ್ಬೋದು ನೀವು, ಈ ಹುಡುಗಿ ಐಸ್ ಕ್ರೀಮ್ನೆಲ್ಲ ಮೈಗೆ ಹಚ್ಕೊಂಡು ಅದನ್ನೇ ಚಮಚದಲ್ಲಿ ತಗೊಂಡು ತಿಂತಿರ್ತಾಳೆ. ಇದು ಒಂದು ಐಸ್ ಕ್ರೀಮ್ ನ ಆ್ಯಡ್. ನೆಕ್ಸ್ಟ್ ಇದನ್ನ ನೋಡ್ರಿ, ಇದು ಒಂದು ಗೇಮಿಂಗ್ ನ ಆ್ಯಡ್ ಅಂತೆ. ಇದು ಹೆಂಗ್ ಗೇಮಿಂಗ್ ರಿಲೇಟ್ ಆಗುತ್ತೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಒಬ್ಬ ಮನುಷ್ಯ ಒಂದು ಹೋಟೆಲ್ ಕುತ್ಕೊಂಡು ತಿಂತಿರ್ತಾನೆ, ಫುಲ್ ಹೊಟ್ಟೆ ಬರ್ಸ್ಟಾಗವರೆಗೂ ತಿಂತಿರ್ತಾನೆ ಅಂಡ್ ಕೊನೆಗೆ ಬರ್ಸ್ಟು ಆಗ್ತಾನೆ. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಇನ್ನೊಂದು ಆ್ಯಡ್ ಇದೆ, ಅದು ನನ್ನ ಕೈಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ನೀವೇ ನೋಡಿ.